ರೈಟ್ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಹಣಕಾಸು ಇಲಾಖೆಯ ಅಧಿಕಾರಿಗಳು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಆಗಮಿಸಿ ಅವರಿಗೆ ಬಜೆಟ್ ಪ್ರತಿಗಳನ್ನು ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ಬಜೆಟ್ ಪ್ರತಿಯನ್ನು ಅವರ ನಿವಾಸ ಕಾವೇರಿಗೆ ತೆರಳಿ ಹಣಕಾಸು ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅವರ ಸುಪರ್ದಿಯಲ್ಲೇ ಇರತಕ್ಕಂಥದ್ದು ಹಣಕಾಸು ಇಲಾಖೆ ಕೂಡ ಕಳೆದ ಒಂದು ತಿಂಗಳಿಂದ ಸಾಕಷ್ಟು ಅಳೆದು ತೂಗಿ ಎಲ್ಲವನ್ನು ನೋಡಿ ನಂತರ ಅವರು ಬಜೆಟ್ ನಿನ್ನೆ ಪ್ರಿಂಟ್ಗೆ ಹೋಗಿರುತ್ತೆ. ಸಾಮಾನ್ಯ ಯಾವಾಗಲೂ ಹಿಂದಿನ ದಿನ ಪ್ರಿಂಟ್ಗೆ ಹೋಗ್ತಕ್ಕಂಥದ್ದು, ಇಡೀ ರಾತ್ರಿ ಪ್ರಿಂಟ್ ಆಗಿರುತ್ತೆ, ಬೈಂಡ್ ಆಗಿರುತ್ತೆ. ನಂತರ ಅದನ್ನು ತಂದು ಈಗ ಮುಖ್ಯಮಂತ್ರಿಗಳಿಗೆ ಅದನ್ನು ಕೊಟ್ಟು ಅವರು ಒಂದು ಸರ್ತಿ ಅದನ್ನು ಗ್ಲ್ಯಾನ್ಸ್ ಮಾಡ್ತಾರೆ. ಎಲ್ಲವೂ ಕೂಡ ಅವರು ಹೇಳಿದ ರೀತಿಯಲ್ಲೇ ಇದೆಯಾ ಸರಿಯಾಗಿದೆಯಾ ಅಂತ. ಸೆಂಟ್ರಲ್ ಗೌರ್ನಮೆಂಟ್ ಅವರು ಈಗಾಗಲೇ ಪೇಪರ್ಲೆಸ್ ಮಾಡಿ ತುಂಬ ವರ್ಷ ಆಗೋಯ್ತು. ಬಟ್ ಸ್ಟೇಟ್ ಗೌರ್ನಮೆಂಟ್ ಅವರು ಪೇಪರ್ಲೆಸ್ ಮಾಡಿಲ್ಲ. ಹಾಗಾಗಿ ಅವರು ಬುಕ್ಗಳನ್ನು ಕೊಡ್ತಕ್ಕಂಥ ಪದ್ಧತಿಯನ್ನು ಇನ್ನೂ ಕೂಡ ಮುಂದುವರಿಸಿಕೊಂಡು ಬಂದಿದ್ದಾರೆ. ಬಟ್ ಒಂದು ವಿಶೇಷ ಅಂದರೆ ಲಾಸ್ಟ್ ಟೈಮ್ ರೀತಿನೇ ಈ ಸಲ ಕೂಡ ಲಿದರ್ ಬ್ಯಾಗ್ಗಳನ್ನು ನೋಡ್ತಾ ಇದ್ದಾರೆ. ಚರ್ಮೋದ್ಯಮನ ನಾವು ಈ ಸಲ ಕೂಡ ಉತ್ತೇಜಿಸ್ತೀವಿ ಅಂತ ಒಂದು ಸಂದೇಶವನ್ನು ಕೊಡುವಂತಹ ಲೆಕ್ಕಾಚಾರ ಇರ್ತಾ ಇತ್ತು. ಅದು ಎರಡು 2025-26 ಪುಸ್ತಕವನ್ನು ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಇದೇ ಬುಕ್ಕೆ ಇವಾಗ ಅಲ್ಲಿ ಒಂದು ಲೋಡ್ ಬಂದಿರತಕ್ಕಂಥದ್ದು. ಯಾಕೆಂದರೆ ವಿಧಾನಸೌಧದಲ್ಲಿ ಎಲ್ರಿಗೂ ಕೊಡಬೇಕಲ್ಲ, ಶಾಸಕರಿಗೆ, ಪರಿಷತ್ ಸದಸ್ಯರಿಗೆ ಎಲ್ರಿಗೂ ಬುಕ್ಸ್ ರವಾನೆ ಆಗಬೇಕು, ಇಲಾಖೆಗಳಿಗೆ ಪುಸ್ತಕಗಳು ರವಾನೆ ಆಗಬೇಕು, ಮಾಧ್ಯಮದವರು ಕೊಡಬೇಕು, ಎಲ್ರಿಗೂ ಆಗೋ ಅಷ್ಟು ಪ್ರತಿಗಳನ್ನು ಈಗಾಗಲೇ ಪ್ರಿಂಟ್ ಮಾಡಿ ತಂದಿರ್ತಾರೆ. ಇವೆಲ್ಲವೂ ಕೂಡ ಒಂದೊಂದು ಫಾರ್ಮ್ಯಾಲಿಟೀಸ್ ಅಷ್ಟೇ. ಸಾಮಾನ್ಯ ಸೆಂಟ್ರಲ್ನಲ್ಲಿ ಏನಾಗುತ್ತೆ, ವಿತ್ತ ಸಚಿವರೇ ಹಣಕಾಸು ಇಲಾಖೆಗೆ ಬಂದು ಅಲ್ಲಿಂದ ಅಧಿಕಾರಿಗಳ ಜೊತೆ ಹೊರಡ್ತಾರೆ ಅವರು. ಇಲ್ಲಿ ವಿತ್ತ ಇಲಾಖೆಯ ಅಧಿಕಾರಿಗಳು ಬಂದು ಮುಖ್ಯಮಂತ್ರಿಗಳಿಗೆ ಆ ಪುಸ್ತಕವನ್ನು ಕೊಟ್ಟು ಆನಂತರ ಅವರು ತೆರಳತಕ್ಕಂಥದ್ದು. ಈ ಹಣಕಾಸು ಇಲಾಖೆ ಅಧಿಕಾರಿಗಳಿದಾರಲ್ಲ, ಹೆಚ್ಚು ಕಡಿಮೆ 2 ತಿಂಗಳಿಂದ ಅಂದರೆ 2025 ಹೊಸ ವರ್ಷ ಆರಂಭ ಆದಾಗಿಂದನೂ ಈ ಬಜೆಟ್ಗೋಸ್ಕರ ವಿಪರೀತ ತಲೆ ಕೆಡಿಸ್ಕೊಂಡಿರ್ತಾರೆ. ಅತಿ ದೊಡ್ಡ ಚಾಲೆಂಜ್ ಅವರಿಗೆ. ಓದುವವರು ಸಿದ್ದರಾಮಯ್ಯನವರೇ ಆದರೂ ಕೂಡ ಆ ದುಡ್ಡನ್ನು ಸರಿದೂಗಿಸುವ ರೀತಿ, ಎಲ್ಲ ಅಂಕಿಅಂಶಗಳು ಸ್ಟ್ಯಾಟಿಸ್ಟಿಕ್ಸನ್ನು ತರೋ ರೀತಿ ಎಲ್ಲವೂ ಕೂಡ ಭಾರಿ ಕಷ್ಟ ಇರುತ್ತೆ. ಅದೆಲ್ಲ ಮಾಡಿ ಇವತ್ತು ಅದು ಕ್ಲೈಮ್ಯಾಕ್ಸ್ ಅಂತ ಹೇಳ್ಬೋದು. ಮುಂದಿನ 1 ವರ್ಷ ರಾಜ್ಯದ ಹಣಕಾಸಿನ ಸ್ಥಿತಿ ಹೇಗಿರುತ್ತೆ, ಎಷ್ಟು ಸಾಲ ಮಾಡಬೇಕಾಗುತ್ತೆ, ಸರ್ಪ್ಲಸ್ ಬಜೆಟ್ ಅಂತೂ ಇಲ್ಲವೇ ಇಲ್ಲ ಬಿಡಿ, ಸಾಧ್ಯನೇ ಇಲ್ಲ. ಯಾಕೆಂದರೆ ನೆನ್ನೆ ಸರ್ ಕೂಡ ಹೇಳ್ತಾ ಇದ್ರು, ಯಾವ ದೇಶವೂ ಇನ್ನು ಮುಂದಿನ ದಿನಗಳಲ್ಲಿ ಸರ್ಪ್ಲಸ್ ಬಜೆಟ್ ಮಂಡಿಸೋದಕ್ಕೆ ಆಗದೇ ಇಲ್ವಂತೆ. ನಾಟ್ ಓನ್ಲಿ ಇಂಡಿಯಾ, ಯಾವ ದೇಶವೂ ಸರ್ಪ್ಲಸ್ ಬಜೆಟ್ ಮಂಡಿಸೋದಕ್ಕಾಗಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾರೆ. ಯಾಕೆಂದರೆ ಖರ್ಚು ಹಾಗಾಗ್ತಾ ಇದೆ, ಬೆಲೆ ಏರಿಕೆ ಅನ್ನೋದು ಹಾಗಾಗ್ತಾ ಇದೆ, ಹಣದುಬ್ಬರ ಅನ್ನೋದು ಆ ರೀತಿ ಆಗ್ತಾ ಇದೆ. ಹಾಗಾಗಿ ವಿತ್ತೀಯ ಕೊರತೆಯ ಬಜೆಟ್ಟೇ, ಬೇರೆ ದಾರಿನೇ ಇಲ್ಲ. ನಾವೀಗಷ್ಟೇ ಹೇಳ್ತಾ ಇದ್ವಿ, ಕಾವೇರಿ ನಿವಾಸದಲ್ಲಿ ಬಜೆಟ್ ಪ್ರತಿಯನ್ನ ಹಸ್ತಾಂತರ ಮಾಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳ ಆಗಮನ ಆಗತ್ತೆ. ಸಿಎಂಗೆ ಈಗಾಗಲೇ ಆ ಬಜೆಟ್ ಪ್ರತಿಯನ್ನು ತಲುಪಿಸುವ ಕೆಲಸವನ್ನ ಹಣಕಾಸು ಇಲಾಖೆಯ ಪ್ರಮುಖವಾಗಿರುವಂತಹ ಎಕ್ಸ್ಪರ್ಟೈಸ್ ಟೀಮ್ ಏನಿತ್ತು, ಅಧಿಕಾರಿಗಳ ತಂಡ ಏನಿತ್ತು, ಅವರು ಮಾಡಿದ್ದಾರೆ, ರವಾನೆ ಮಾಡಿದ್ದಾರೆ. ಒಂದ್ಸಲ ಅದನ್ನ ಗ್ಲಾನ್ಸ್ ಮಾಡ್ಕೊಳ್ತಾರೆ. ಅಂದರೆ ಆ ಬಜೆಟ್ನ ಗಾತ್ರ ಇರ್ಬೋದು ಅಥವಾ ವಿತ್ತೀಯ ಕೊರತೆ ಇರ್ಬೋದು, ಬಂಡವಾಳ ವೆಚ್ಚ ಈ ಥರದ್ದೆಲ್ಲ ಒಂದ್ಸಲ ಸುಮ್ಮನೆ ಒಂದು ಲಾಸ್ಟ್ ಫೈನಲ್ ಮೂಮೆಂಟಲ್ಲಿ ಒಂದು ರಿವಿಷನ್ ಅಂತ ಹೇಳ್ತೀವಲ್ಲ, ಆ ಥರ ರಿವೈಸ್ ಮಾಡಿಕೊಂಡು ಅದನ್ನು ಸಂಪುಟಕ್ಕೆ ಹೋಗಿ ಇಡ್ತಾರೆ. ಅಲ್ಲಿ ಅನುಮೋದನೆ ಪಡ್ಕೊಳ್ತಾರೆ. ನಂತರ ಅದನ್ನು ವಿಧಾನಸೌಧಕ್ಕೆ ತಂದು, ಅಂದರೆ ವಿಧಾನಸೌಧದಲ್ಲಿ ಕಲಾಪದಲ್ಲಿ ಅದನ್ನು ಮಂಡಿಸ್ತಾರೆ.